ನಿಜ ಶರಣ ಅಂಬಿಗರ ಚೌಡಯ್ಯ ಮೂರ್ತಿ ಭಗ್ನ ಹಿನ್ನೆಲೆ ಕಲಬುರಗಿ ಜಿಲ್ಲೆಯಾದ್ಯಂತ ಆಕ್ರೋಶ ಭುಗಿಲೆದ್ದಿದೆ. ಕೋಲಿ ಕಬ್ಬಲಿಗ ಸಮುದಾಯದಿಂದ ಬೃಹತ್ ಪ್ರತಿಭಟನೆಯನ್ನ ನಡೆಸಲಾಗಿದೆ. ನಿಜ ಶರಣ ಅಂಬಿಗರ ಮೂರ್ತಿ ಭಗ್ನ ಹಿನ್ನೆಲೆ ಕಲಬುರಗಿಯಲ್ಲಿ ಆಕ್ರೋಶ ಭುಗಿಲೆದ್ದಿದೆ. ಕೋಲಿ ಕಬ್ಬಲಿಗ ಸಮುದಾಯದಿಂದ ಬೃಹತ್ ಪ್ರತಿಭಟನೆ ನಡೆಸಲಾಗಿದೆ. ಜಗತ್ ವೃತ್ತದಿಂದ ಡಿಸಿ ಕಚೇರಿವರೆಗೆ ಪ್ರತಿಭಟನಾ ರ್ಯಾಲಿ ನಡೆಸಿ ತಮ್ಮ ಆಕ್ರೋಶ ಹೊರಹಾಕಿದ್ದಾರೆ. ಜಗತ್ ವೃತ್ತದಲ್ಲಿ ರಸ್ತೆ ತಡೆದು ಟೈರ್ಗೆ ಬೆಂಕಿ ಹಚ್ಚಿದ್ದಾರೆ ಪ್ರತಿಭಟನಾಕಾರರು. ಘಟನೆ ನಡೆದು 3 ದಿನ ಕಳೆದರೂ ಕೂಡ ಆರೋಪಿಗಳನ್ನ ಬಂಧಿಸಿಲ್ಲ. ಅಪಮಾನ ಮಾಡಿದ ಕಿಡಿಗೇಡಿಗಳನ್ನ ಕೂಡಲೇ ಬಂಧಿಸಿ ಅಂತ ಒತ್ತಾಯ ಮಾಡ್ತಾ ಇದ್ದಾರೆ. ಅದೇ ಸ್ಥಳದಲ್ಲಿ ಹೊಸದಾಗಿ ಮೂರ್ತಿಯನ್ನ ಪ್ರತಿಷ್ಠಾಪಿಸಬೇಕು ಅಂತ ಕೂಡ ಆಗ್ರಹ ಕೇಳಿ ಬರ್ತಾ ಇದೆ. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀವಿ ನೋಡಿ. ರಸ್ತೆಯನ್ನ ತಡೆದು ಟೈರಿಗೆ ಬೆಂಕಿ ಹಚ್ಚಿ ತಮ್ಮ ಆಕ್ರೋಶವನ್ನ ಹೊರಹಾಕಿದ್ದಾರೆ. 3 ದಿನ ಆಗಿದೆ, ಯಾರನ್ನೂ ಬಂಧಿಸಿಲ್ಲ. ಕೂಡಲೇ ಅವರನ್ನ ಬಂಧಿಸಬೇಕು ಮತ್ತೆ ಅದೇ ಸ್ಥಳದಲ್ಲಿ ಹೊಸದಾಗಿ ಮೂರ್ತಿಯನ್ನ ಪ್ರತಿಷ್ಠಾಪಿಸಬೇಕು ಅಂತ ಆಗ್ರಹ ಕೇಳಿ ಬರ್ತಾ ಇದೆ. ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಕಲಬುರಗಿ ಪ್ರತಿನಿಧಿ ಶ್ರೀಕಾಂತ್ ಪ್ರತಿಭಟನಾ ಸ್ಥಳದಿಂದ ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ. ಬನ್ನಿ ನೋಡೋಣ. ಶಹಾಬಾದ್ ತಾಲೂಕಿನ ಮುತುಗಾ ಗ್ರಾಮದಲ್ಲಿ ನಿಜ ಶರಣ ಅಂಬಿಗರ ಚೌಡಯ್ಯನವರ ಮೂರ್ತಿಗೆ ಅಪಮಾನ ಮಾಡಿದ ಕಿಡಿಗೇಡಿಗಳನ್ನು ಕೂಡಲೇ ಬಂಧಿಸುವಂತೆ ಆಗ್ರಹಿಸಿ ಇದೀಗ ಕಲಬುರಗಿಯಲ್ಲಿ ಕೋಳಿ ಕಬ್ಬಲಿಗ ಸಮುದಾಯದಿಂದ ಬೃಹತ್ ಪ್ರತಿಭಟನೆಯನ್ನು ನಡೆಸಲಾಗ್ತಿದೆ. ನಗರದ ಜಗತ್ ವೃತ್ತದಿಂದ ಜಿಲ್ಲಾಧಿಕಾರಿ ಕಚೇರಿಯವರೆಗೆ ನೂರಾರು ಸಂಖ್ಯೆಯಲ್ಲಿ ಯುವಕರು ಹಾಗೂ ಸಮಾಜದ ಮುಖಂಡರು ಒಂದೆಡೆ ಸೇರಿ ಈಗ ಬೃಹತ್ ಪ್ರತಿಭಟನಾ ಮೆರವಣಿಗೆ ಮೂಲಕ ಡಿಸಿ ಆಫೀಸ್ಗೆ ತೆರಳುತ್ತಿರುವಂಥದ್ದು. ಏನು ಮುತುಗಾ ಗ್ರಾಮದಲ್ಲಿ ನಿಜ ಶರಣ ಅಂಬಿಗರ ಮೂರ್ತಿಗೆ ಏನು ಅಪಮಾನ ಮಾಡಿದ್ದಾರೆ ಕಿಡಿಗೇಡಿಗಳು, ಅವರನ್ನ ಕೂಡಲೇ ಬಂಧಿಸಬೇಕು, ಅವರ ವಿರುದ್ಧ ಸೂಕ್ತ ಕಾನೂನು ಕ್ರಮಗಳನ್ನು ಕೈಗೊಳ್ಳಬೇಕೆನ್ನುವಂಥ ಆಗ್ರಹವನ್ನು ಹೋರಾಟಗಾರರು ಮಾಡ್ತಿರುವಂಥದ್ದು. ನಮ್ಮ ಜೊತೆ ಮಾತಾಡೋದಕ್ಕೆ ಸ್ವತಃ ಹೋರಾಟಗಾರರಿದ್ದಾರೆ. ಯಾವೆಲ್ಲ ಬೇಡಿಕೆಗಳನ್ನು ಇಟ್ಟಿದ್ದಾರೆ, ಅವರ ಆಕ್ರೋಶವನ್ನು ಯಾವ ರೀತಿಯಾಗಿ ಹೊರಹಾಕ್ತಿದ್ದಾರೆ ಅನ್ನೋದು ಕುರಿತು ಅವರೊಟ್ಟಿಗೆ ಮಾತಾಡ್ತಾ ಹೋಗ್ತೀನಿ. ಸರ್, ಈಗ ಮುತುಗಾ ಗ್ರಾಮದಲ್ಲಿ ನಡೆದಂಥ ಘಟನೆ ಖಂಡಿಸಿ ಯಾವ ರೀತಿ ಹೋರಾಟವನ್ನು ಹಮ್ಮಿಕೊಂಡಿದೆ? ಇವತ್ತು ಏನು ಕಲಬುರಗಿ ಜಿಲ್ಲೆಯಲ್ಲಿ ಇವತ್ತು ಕಲಬುರಗಿ ನಗರದ ಗಂಗಾನಗರ ಮತ್ತು ವಿವಿಧ ಬಡಾವಣೆಗಳಿಂದ ಎಲ್ಲ ಯುವಕರು ಈ ಒಂದು ಹೋರಾಟವನ್ನು ಹಮ್ಮಿಕೊಂಡಿದ್ದಾರೆ. ಇವತ್ತೇನು ಅಲ್ಲಿ ಅಂಬಿಗರ ಚೌಡಯ್ಯನವರ ಮೂರ್ತಿಗೆ ಭಗ್ನ ಮಾಡಿದ್ದಾರೆ. ಇವತ್ತು ಕತ್ತಲೆಯಲ್ಲಿ ಹೋಗಿ ಕೈಯನ್ನು ಮುರಿಯೋದು, ಇವತ್ತು ಹೇಡಿತನದ ಕೆಲಸವನ್ನು ಮಾಡಿ ಇವತ್ತು ಸಮಾಜಕ್ಕೆ ಒಂದು ಅಶಾಂತಿಯನ್ನು ಉಂಟು ಮಾಡಿದ್ದಾರೆ. ಹೀಗಾಗಿ ಕಲಬುರಗಿ ಜಿಲ್ಲೆಯಲ್ಲಿ ಇವತ್ತು ಬೆಂಕಿ ಹತ್ತಿ ಉರಿಯುವಂಥ ಕೆಲಸ ಆಗಿದೆ. ಇವತ್ತು ಕೋಲಿ ಸಮಾಜ ಇವತ್ತು ನಾವು ನೆಮ್ಮದಿಯಾಗಿಲ್ಲ. ಇವತ್ತು ನಾವೆಲ್ಲರೂ ಇವತ್ತು ನಮ್ಮೆಲ್ಲ ಯುವಕರು ಇವತ್ತು ಹೆಚ್ಚಿನ ಸಂಖ್ಯೆಯಲ್ಲಿ ಇವತ್ತು ಏನು ರಮೇಶ್ ಜಮಾದಾರ್ ಮತ್ತು ಸಾಕಷ್ಟು ಸಂಘಟಕರು ಅವರೆಲ್ಲರೂ ಸೇರಿಕೊಂಡು ಈ ಒಂದು ಹೋರಾಟ ಮಾಡಿದರೆ ಸರ್ಕಾರಕ್ಕೆ ಒಂದು ಎಚ್ಚರಿಕೆ, ಇವತ್ತು ಪೊಲೀಸ್ ಇಲಾಖೆಗೂ ಕೂಡ ಒಂದು ಎಚ್ಚರಿಕೆ, ಕೂಡಲೇ ಅವರನ್ನು ಬಂಧಿಸಬೇಕು. ಇಲ್ಲದೆ ಹೋದರೆ ಕಲಬುರಗಿ ಬಂದ್ ಆಗ್ತದೆ. ಇವತ್ತು ಕಲಬುರಗಿ ಬೆಂಕಿ ಹತ್ತಿ ಉರಿತದೆ ಅಂತ ಹೇಳಿ ಈ ಒಂದು ಹೋರಾಟ ಮೂಲಕ ನಾವು ಹೇಳ್ತೀವಿ. ಘಟನೆ ನಡೆದ 4 ದಿನ ಆಯಿತು, ಆದರೂ ಕೂಡ ಆರೋಪಿಗಳನ್ನ ಬಂಧಿಸಿಲ್ಲ ಅನ್ನುವಂಥ ಆರೋಪ ಇದೆ. ಯಾಕೆ ಈ ಥರ ಲೇಟ್ ಆಗ್ತಾ ಇದೆ? ಇದು ಸರ್ಕಾರದ ನಿರ್ಲಕ್ಷ್ಯ ಅಂತ ಅನ್ಬೋದು. ಯಾಕಪ್ಪ ಅಂತಂದ್ರೆ ಮತ್ತು ನಮ್ಮ ಸಮಾಜದವ್ರದ್ದು ಓಟ್ ಅಷ್ಟೇ ಬೇಕು ನಿಮಗೆ ನಾವು ನಮ್ಮ ಸಮಾಜ ಗುರುಗೆ ಅನ್ಯಾಯ ಆಗ್ಯದ ಅಂತಂದ್ರೆ ಮ್ಯಾಗ ನೀವು ಯಾರು ಕೇಳಲ್ಲ ಅಂದ್ರೆ ಇದು ಸರ್ಕಾರದ ನಿರ್ಲಕ್ಷ್ಯ ಅಂತ ಹೇಳ್ಬೋದು ಸರ್. ಈಗ ಏನು ಆಗ್ರಹ ಮಾಡ್ತೀವಿ ಒಟ್ಟಿನ ಸರ್ಕಾರ? ಈಗ ನಾವು ಸರ್ಕಾರಕ್ಕೆ ಏನು ಆಗ್ರಹ ಮಾಡ್ತೀವಿ ಅಂತಂದ್ರೆ ಏನು ಕಿಡಿಗೇಡಿಗಳು ಆಗಲ್ಲ, ಅವ್ರಿಗೆ ಕಠಿಣವಾದ ಶಿಕ್ಷೆ ಕೊಡಬೇಕು, ಅವ್ರಿಗೆ ಬೇಲ್ ಕೊಡಬಾರ್ದು, ಅವ್ರು ಅಷ್ಟೋ ಜೈಲನ್ನೇ ಹೊರಗೆ ಬರಬಾರ್ದು, ಆ ರೀತಿ ಮಾಡಬೇಕು. ಮತ್ತು ಅಲ್ಲಿ ಏನದ ಮೂರ್ತಿ ಏನು ಎಲ್ಲಿ ಭಂಗ ಆಗ್ಯದಲ್ಲ ಆ ಮೂರ್ತಿ ಪುನರ್ಸ್ಥಾಪನೆ ಆಗಬೇಕು, ಹೊಸ ಮೂರ್ತಿ ಕುಂದಿಸ್ಬೇಕು. ಅದು ಸರ್ಕಾರ ಕೆಲಸನೇ, ಅದು ಸರ್ಕಾರನೇ ಮಾಡ್ಬೇಕು ಆ ಕೆಲಸ ಅಂತೇಳಿ ನಮ್ಮ ವಿನಂತಿ ಇದೆ. ಇದಿಷ್ಟು ಕೋಳಿ ಕಬ್ಬಲಿಗ ಸಮುದಾಯದ ಹೋರಾಟಗಾರರ ಮಾತಾಗಿರುವಂಥದ್ದು. ಏನು ಮುತುಗಾ ಗ್ರಾಮದಲ್ಲಿ ಅಂಬಿಗರ ಚೌಡಯ್ಯ ಜಯಂತಿಯನ್ನ ಭಗ್ನಗೊಳಿಸಿದ ಕಿಡಿಗೇಡಿಗಳನ್ನ ಕೂಡಲೇ ಬಂಧಿಸಬೇಕು ಹಾಗೂ ಅದೇ ಸ್ಥಳದಲ್ಲಿ ಮತ್ತೆ ಪುನಃ ಮೂರ್ತಿಯನ್ನು ಪ್ರತಿಷ್ಠಾಪಿಸಬೇಕೆನ್ನುವಂಥ ಆಗ್ರಹವನ್ನು ಅವರು ಮಾಡ್ತಿದ್ದಾರೆ. ಶ್ರೀಕಾಂತ್, ಗ್ಯಾರಂಟಿ ನ್ಯೂಸ್, ಕಲಬುರಗಿ.